ಸಿಕ್ಕಿದೆ. ಸಿಎಂ ಪರ ಜೆಡಿಎಸ್ ಶಾಸಕ ಜಿಟಿಡಿ ಬ್ಯಾಟ್ ಬೀಸಿದ್ದಾರೆ. ಲೋಕಾಯುಕ್ತ ತನಿಖೆ ಮಾಡಿ ಸತ್ಯ ಹೇಳಿದ್ದಾರೆ. ಸಿಎಂ ರಾಜೀನಾಮೆ ಕೇಳ್ತಾ ಇರುವುದು ಸಮಂಜಸ ಅಲ್ಲ. ಸಿದ್ದರಾಮಯ್ಯ ಪ್ರಭಾವ ಬೀರುವಂತದ್ದು ಏನೂ ಇಲ್ಲ. ಅಧಿಕಾರದಲ್ಲಿರುವ ಯಾರನ್ನೇ ಆದ್ರೂ ಕುಗ್ಗಿಸಬಾರದು. ಸಿದ್ದರಾಮಯ್ಯ ಅವರಷ್ಟು ಅದೃಷ್ಟವಂತ ಯಾರೂ ಇಲ್ಲ. ಸಿದ್ದರಾಮಯ್ಯ ಗಟ್ಟಿಯಾಗಿ ಉಳಿದುಕೊಂಡ್ರು ಅಂತ ಜಿಟಿಡಿ ಹೇಳಿದ್ದಾರೆ. ಸಿಎಂ ಪರ ಮತ್ತೆ ಬ್ಯಾಟ್ ಮಾಡಿದ್ದಾರೆ ಶಾಸಕ ಜಿಟಿಡಿ. ಕಾರಣಕ್ಕೂ ರಾಜೀನಾಮೆ ಕೊಡಿ ಅಂತ ಕೇಳ್ತಕ್ಕಂಥದ್ದಕ್ಕೆ ಇದು ಸೂಕ್ತವಾದಂಥ ಕೆಲಸ ಅಲ್ಲ. ಈ ಒಂದು ಮೂಡಾ ಪ್ರಕರಣದಲ್ಲಿ ಸಿದ್ದರಾಮಯ್ಯನವರು ಭಾಗಿ ಇಲ್ಲ ಅಂತಕ್ಕಂಥದ್ದು ಇವತ್ತೇನು ಸಾಬೀತಾಗಿದೆ. ಈ ವಿಚಾರವಾಗಿ ರಾಜೀನಾಮೆ ಕೊಡಿ ಅಂತ ಹೇಳ್ತಕ್ಕಂಥದ್ದು ಸರಿಯಲ್ಲ, ಸರಿಯಾಗಿರಲಿಲ್ಲ. ಯಾವುದೇ ಪ್ರಭಾವ ಮಾಡ್ತಕ್ಕಂಥ ದೊಡ್ಡ ಇದೇನಾಗಿದೆ, ಅದು ಏನಾಗಿದೆ ದೊಡ್ಡದು? ಸಿದ್ದರಾಮಯ್ಯನವರು ನಿಮಗೆ ಗೊತ್ತಿರಲಿ, ಕಳೆದ 5 ವರ್ಷದಲ್ಲಿ ಸಿದ್ದರಾಮಯ್ಯನವರು ಲೋಕಸಭಾ ಚುನಾವಣೆ ಆದಾಗ ಅವ್ರು ಇಳಿಬೇಕು, ಇಳಿದೋಯ್ತಾರೆ ಅಂತ ಜನ ತೀರ್ಮಾನ ಮಾಡಿದರು. ಲೋಕಸಭೆಯಲ್ಲಿ ಅವ್ರು ಇಳಿಲಿಲ್ಲ, ಅಲ್ಲೇ ಡೆಲ್ಲಿನಲ್ಲೇ ಬಿದ್ದೋಗ್ಬಿಡ್ತು. ಅವ್ರ ಭವಿಷ್ಯ, ಅವ್ರ ಅದೃಷ್ಟ ಗಟ್ಟಿಯಾಗೇ ಇದೆ. ಅವ್ರು ಇರೋವರೆಗೂ ಗಟ್ಟಿಯಾಗಿರ್ತಾರೆ ರಾಜಕಾರಣದಲ್ಲಿ. ಅದೃಷ್ಟ ಅವ್ರಿಗೆ ಬೇರೆ ಯಾರಿಗೂ ಇಲ್ಲ. ಸಿದ್ದರಾಮಯ್ಯನವ್ರಿಗಿರ್ತಕ್ಕಂಥ ಅದೃಷ್ಟ ಬೇರೆ ಯಾರಿಗೂ ಕೂಡ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.